ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 66, ಪುಟ ಸಂಖ್ಯೆ 381. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ವಾಸ್ತವದಲ್ಲಿ ಅವರಿಗೆ ಏನು ಮಾಡಲು ಆಗುವುದಿಲ್ಲ. ತಾವು ಏನು ಮಾಡಿದ್ದೇವೆಂದು ತಿಳಿದುಕೊಂಡಿರುತ್ತಾರೋ ಅವೆಲ್ಲ ಕೇವಲ ಭ್ರಮೆ. ಈ ಮಾಯೆಯ ಕಾರಣದಿಂದಾಗಿ ತಂದೆ ತಾಯಿಯರು ಭ್ರಮೆಯ ಬಲಿಪಶುಗಳು ಆಗುತ್ತಾರೆ. ಏಕೆಂದರೆ ಪ್ರತಿ ಮಗು ಕೂಡ ಆತ್ಮವಾಗಿರುತ್ತದೆ. ಅದರ ನಿರ್ಮಾಣ ತಂದೆ ತಾಯಿಯರು ಮಾಡಿರುವುದಿಲ್ಲ. ಅದಕ್ಕೆ ಅದರದ್ದೇ ಆದ ಅಸ್ತಿತ್ವವಿದೆ. ಅದರ ಅಸ್ತಿತ್ವವನ್ನು ರೂಪಿಸಿಕೊಳ್ಳಲು ಅದಕ್ಕೆ ಬಿಟ್ಟು ಬಿಡಿ. ನನ್ನ ಮಗ ಹಾಗೂ ನನ್ನ ಮಗಳು ಎಂದು ಹೇಳುತ್ತಾ ಆ ಆತ್ಮವನ್ನು ಬಂಧಿಸಲು ಹೋಗಬೇಡಿ. ನೀವು ಯಾರ ತಂದೆ ತಾಯಿಯರಲ್ಲ. ಹಾಗೆ ನಿಮಗೆ ಯಾರು ಮಗ ಅಥವಾ ಮಗಳು ಆಗಿರುವುದಿಲ್ಲ. ಇವೆಲ್ಲ ಮಿಥ್ಯೆಯ ಮಾಯೆ. ನೀನು ಸ್ವಯಮಾಗಿ ಒಂದು ಉಸಿರನ್ನು ತೆಗೆದುಕೊಳ್ಳಲು ಆಗದಿರುವ ವ್ಯಕ್ತಿಯಾಗಿರುವಾಗ ನೀನು ಹೇಗೆ ಇನ್ನೊಂದು ಮಗುವಿಗೆ ಜನ್ಮ ನೀಡಲು ಸಾಧ್ಯವಾಗುತ್ತದೆ? ತನ್ನ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲವನ್ನು ಪ್ರತಿಯೊಂದು ಆತ್ಮವು ಅನುಭವಿಸಲೇಬೇಕು. ಹಾಗೆ ಪ್ರತಿ ಮಗು ತನ್ನ ಜೀವನದ ಕರ್ಮಗಳನ್ನು ಅನುಭವಿಸಿ ಬಾಳ್ವೆ ಮಾಡಬೇಕು. ಆ ಕರ್ಮಗಳಲ್ಲಿ ತಂದೆ ತಾಯಿಯರು ಕೈಯಾಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯ ಇದು ನನ್ನ ಮಗ, ಇವಳು ನನ್ನ ಮಗಳೆಂಬ ತಪ್ಪು ಕಲ್ಪನೆಯಿಂದ ದೂರ ಉಳಿಯಬೇಕು. ನನ್ನ ಗುರುದೇವರು ಈ ಎಲ್ಲ ಭ್ರಮೆಗಳಿಂದ ದೂರವಾಗಿರುವುದು ಒಳ್ಳೆಯದೇ. ಅವರು ತಮ್ಮ ಕೊನೆಯ ದಿನಗಳಲ್ಲಿ ಬಹಳಷ್ಟು ಶಾಂತಿಯನ್ನು ಅನುಭವಿಸುತ್ತಿದ್ದರು. ಅವರು ಯಾವುದೇ ಭ್ರಮೆಗಳನ್ನು ನಿರ್ಮಿಸಿಕೊಂಡಿರಲಿಲ್ಲ. ಪ್ರಾಯಶಃ ಈ ಕಾರಣಕ್ಕಾಗಿ ಎಲ್ಲ ಗುರುಗಳು ಆಧ್ಯಾತ್ಮಿಕ ದಾರಿಯಲ್ಲಿ ಒಂಟಿಯಾಗಿ ಬರುತ್ತಿರುತ್ತಾರೆ. ಈ ಸಂಬಂಧಗಳ ಭ್ರಮೆಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಸಿಲುಕಿಕೊಳ್ಳುವ ಬದಲಿಗೆ ಭ್ರಮೆಗಳಿಂದ ದೂರ ಉಳಿದು ಅವುಗಳನ್ನು ಸೃಷ್ಟಿಸಿಕೊಳ್ಳದೇ ಇರುವುದು ಉಚಿತ. ಯಾಕೆಂದರೆ ಅದರಲ್ಲಿ ಒಬ್ಬ ಸಿಲುಕಿಕೊಂಡಾಗ ಅಯ್ಯೋ ನಾನು ಈ ಭ್ರಮೆಯಲ್ಲಿ ಸಿಲುಕಿಬಿಟ್ಟೆ ಎಂದು ಕೂಗಿಕೊಂಡು ಅದನ್ನೇ ಹಿಡಿದುಕೊಂಡು ಹಾಗೆ ಉಳಿಯಬೇಕಾಗುತ್ತದೆ. ನಿಜವಾಗಿ ಈ ಸಮಾಜದಲ್ಲಿನ ನಮ್ಮ ಜೀವನವೇ ಒಂದು ಮಾಯೆ. ಒಂದು ದಿನ ನಾವು ನಮ್ಮ ಜೀವನದ ಈ ಮಾಯೆಯಲ್ಲಿ ಸ್ವಯಂ ಸಿಲುಕಿಕೊಳ್ಳುವುದಂತೂ ಖಚಿತ. ಜನರು ಸೃಷ್ಟಿಸಿಕೊಂಡ ಮಾಯೆಯಲ್ಲಿ ಸ್ವಯಂ ಆಗಿ ಸಿಲುಕಿಕೊಂಡು ನಾನು ಸಿಲುಕಿಬಿಟ್ಟೆ ಎಂದು ರೋಧಿಸುತ್ತಾರೆ. ನನ್ನ ಗುರುದೇವರ ಶರೀರ ಬಹಳ ಆಯಾಸಗೊಂಡಿತ್ತು. ಅವರಿಗೆ ಸ್ವಲ್ಪ ಬಲ ಉಂಟಾಗಲಿ ಎಂದು ಮರುದಿನ ನಾನು ಎಳೆಯ ಬಿದಿರಿನ 2 ಕಾಂಡಗಳನ್ನು ಕಡಿದು ತಂದೆ. ಅದರ ಕೋಮಲವಾದ ಸಿಪ್ಪೆಗಳನ್ನು ಸಿಗಿದು ಎಳೆಯ ಬಿದಿರಿನ ಭಾಗವನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಅಡುಗೆ ಮಾಡುವ ಬಿದಿರಿನ ಎಳೆಯ ಬೊಂಬಿಗೆ ತುಂಬಿಸಿ ಅದಕ್ಕೆ ನೀರು, ತೇಜಪತ್ತೆಯನ್ನು, ಕೆಲವು ಲಾಹಿ ಎಲೆಗಳನ್ನು, ಕರಿಮೆಣಸಿನ ಕಾಳುಗಳನ್ನು ಮತ್ತು ಕಾಡುಬಾಳೆ ಹಣ್ಣಿನ ತುಂಡುಗಳನ್ನು ಹಾಕಿದೆ. ಬೇಯುವಾಗ ಅದರ ಬಿಸಿ ಹಬೆ ಹೊರಬಾರದ ರೀತಿಯಲ್ಲಿ ಆ ಬೊಂಬಿನ ಒಂದು ತುದಿಗೆ ಬಾಳೆ ಎಲೆಗಳನ್ನು ತುಂಬಿಸಿ ಪೂರ್ಣವಾಗಿ ಮುಚ್ಚಿ ಬೆಂಕಿಯಲ್ಲಿಟ್ಟು ತುಂಬ ಸಮಯದವರೆಗೆ ನಿಧಾನವಾಗಿ ಬೇಯಿಸಿದೆ. ಗುರುದೇವರಿಗೆ ಈ ಬೇಯಿಸಿದ ಆಹಾರವನ್ನು ನಾನು ನನ್ನ ಕೈಯಾರೆ ಉಣಿಸಿದೆ. ಅವರು ಎಷ್ಟು ನಿತ್ರಾಣರಾಗಿದ್ದರೆಂದರೆ ಅವರಿಗೆ ಸರಿಯಾಗಿ ಕುಳಿತುಕೊಳ್ಳುವುದಕ್ಕಾಗಲಿ ಸ್ವತಃ ತಿನ್ನುವುದಕ್ಕಾಗಲಿ ಆಗುತ್ತಿರಲಿಲ್ಲ. ನಾನು ಅವರಿಗೆ ಉಣಿಸಿ ಅದೇ ಬಿದಿರಿನ ತುಂಡಿಗೆ ನೀರನ್ನು ಹುಯ್ದು ನೀರು ಕುಡಿಯಲು ಸಹಾಯ ಮಾಡಿದೆ. ಈಗ ಅವರ ಕಣ್ಣಿನ ದೃಷ್ಟಿಯೂ ಕ್ಷೀಣಿಸಿತ್ತು. ದಿನಗಳು ಉರುಳುತ್ತಿದ್ದ ಹಾಗೆ ಅವರ ಆರೋಗ್ಯ ಕೆಡುತ್ತಾ ಹೋಯಿತು. ಈಗ ಅವರು ಓಡಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದರು.
ಅವರು ನಿಂತುಕೊಂಡಾಗ ಅವರ ಕಾಲುಗಳು ನಡುಗಲಾರಂಭಿಸುತ್ತಿದ್ದವು. ಇತ್ತೀಚೆಗೆ ಅವರ ಶಯ್ಯೆಯಲ್ಲೇ ಉಳಿದು ಬಿಟ್ಟಿದ್ದರು. ಅವರು ಮಲಮೂತ್ರ ವಿಸರ್ಜನೆಯನ್ನು ಮಲಗಿದಲ್ಲೇ ಮಾಡುವ ಹಂತಕ್ಕೆ ತಲುಪಿದ್ದರು. ನಾನು ಅವರೊಂದಿಗೆ ಇದ್ದು ಅವರ ಸೇವೆ ಮಾಡಿದೆ. ದಿನಪೂರ್ತಿ, ರಾತ್ರಿಯಿಡೀ, ಪ್ರತಿಕ್ಷಣ ನನ್ನ ಪೂರ್ಣ ಗಮನವು ಅವರ ಮೇಲೇ ಇರುತ್ತಿತ್ತು. ಈಗ ನನ್ನ ಧ್ಯಾನ ಸಾಧನೆ ಕೂಡ ನಿಂತು ಹೋಗಿತ್ತು. ಅವರು ಕೂಡ ಧ್ಯಾನಕ್ಕಾಗಿ ಕುಳಿತುಕೊಳ್ಳುತ್ತಿರಲಿಲ್ಲ. ಅವರು ಕಣ್ಣು ಮುಚ್ಚಿಕೊಂಡು ಮಲಗಿಯೇ ಇರುತ್ತಿದ್ದರು. ಅವರ ದೇಹವಂತೂ ತುಂಬ ದುರ್ಬಲವಾಗಿತ್ತು. ಆದರೆ ಶರೀರದ ಚೈತನ್ಯ ಮಾತ್ರ ಸ್ವಲ್ಪ ಕೂಡ ಮಾಸಿರಲಿಲ್ಲ. ಆ ದಿನ ಕೂಡ ಅವರ ಶರೀರದಿಂದ ಚೈತನ್ಯದ ಪ್ರವಾಹ ಹೊರಹೊಮ್ಮುತ್ತಿತ್ತು. ಒಂದು ದಿನ ನಾನು ಅವರಲ್ಲಿ ಕೇಳಿದೆ, ಗುರುದೇವ, ನಿಮ್ಮ ಶರೀರವು ಮುಪ್ಪಿನಿಂದ ಜರ್ಜರಿತವಾಗಿ ಅಶಕ್ತ ಸ್ಥಿತಿಯಲ್ಲಿದೆ. ಆದರೂ ನಿಮ್ಮ ಚೈತನ್ಯದ ಪ್ರವಾಹ ಮಾತ್ರ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಅದು ಹೇಗೆ? ಅದಕ್ಕೆ ಅವರು, ಹುಚ್ಚು ಹುಡುಗನೇ, ಈ ಶರೀರದ ಸ್ಥಿತಿಗೂ ಆ ಚೈತನ್ಯದ ಸ್ಥಿತಿಗೂ ಯಾವುದೇ ಸಂಬಂಧವಿಲ್ಲ. ಅದು ಆತ್ಮದ ಚೈತನ್ಯ. ಆ ಆತ್ಮದ ಚೈತನ್ಯ ಈ ಶರೀರದ ಮೇಲೆ ತನ್ನ ಪ್ರಭಾವವನ್ನುಂಟು ಮಾಡುತ್ತಿದೆ. ನನ್ನ ಈ ಶರೀರ ಕ್ಷೀಣಿಸಿರಬಹುದು, ಆದರೆ ಆತ್ಮದ ಚೈತನ್ಯ ಹಾಗೇ ಇದೆ. ಈ ಶರೀರದ ಅಶಕ್ತ ಸ್ಥಿತಿಯ ಪ್ರಭಾವ ಆತ್ಮದ ಚೈತನ್ಯದ ಮೇಲೆ ಬೀರುವುದಿಲ್ಲ. ಈ ಶರೀರವು ಆತ್ಮದ ಆ ಚೈತನ್ಯದ ಮಾಧ್ಯಮವಾಗಿ ಕಾರ್ಯ ನಡೆಸಿದೆ. ಅವೆರಡು ಬೇರೆ ಬೇರೆಯಾಗಿಲ್ಲ. ಈ ಶರೀರವು ಆ ಚೈತನ್ಯ ಶಕ್ತಿಯಲ್ಲಿ ವಿಲೀನಗೊಂಡಿದೆ. ಹಾಗಾಗಿ ಈ ಶರೀರವು ಅಷ್ಟು ಅಶಕ್ತವಾಗಿದ್ದರೂ ಆತ್ಮದ ಚೈತನ್ಯದ ಪ್ರಭಾವವನ್ನು ಇನ್ನೂ ಉಳಿಸಿಕೊಂಡಿದೆ. ನಾನು ಮೂರ್ಖನಂತೆ ಅವರ ಮಾತುಗಳನ್ನು ಅರ್ಥೈಸಿಕೊಳ್ಳಲಾಗದೆ ಅವರ ಕಡೆ ನೋಡುತ್ತಲೇ ಇದ್ದೆ. ಅವರಿಗೆ ನನ್ನ ಸ್ಥಿತಿಯು ಅರ್ಥವಾಗಿ ಹೇಳಿದರು, ಅಯ್ಯೋ ಮೂರ್ಖ ಹುಡುಗನೇ, ನಿನಗೆ ನಾನು ಏನು ಹೇಳುತ್ತಿರುವೆ ಎಂದು ಅರ್ಥವಾಗುತ್ತಿಲ್ಲ. ನಾನು ನಿನಗೆ ಶ್ರೀಗಂಧದ ಮರದ ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ. ನಾವು ಗಂಧದ ಮರದಿಂದ ಕೊರಡನ್ನು ತೆಗೆದು ಅದನ್ನು ಚೆನ್ನಾಗಿ ತೇಯ್ದು ಅದರಿಂದ ಗಂಧದ ಕಣಕವನ್ನು ತಯಾರಿಸುತ್ತೇವೆ. ಅದನ್ನು ನಮ್ಮ ಚಿತ್ತ ಶುದ್ಧವಾಗಿರಲೆಂದು ನಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತೇವೆ. ಆದರೆ ನಮ್ಮನ್ನು ಶುದ್ಧವಾಗಿಡಲು ಆ ಚಂದನದ ಕೊರಡು ಕೂಡ ಸವೆಯಬೇಕಲ್ಲವೇ? ನಾವು ಅದನ್ನು ಉಜ್ಜಿ ಉಜ್ಜಿ ಅದು ಚಿಕ್ಕದಾಗುತ್ತಾ ಹೋಗುತ್ತದೆ. ಒಂದು ದಿನ ಅದು ಸಪೂರವಾದ ಚಿಕ್ಕ ಕಡ್ಡಿಯಾಗುತ್ತದೆ. ಹೀಗೆ ಚಿಕ್ಕದಾಗಿ ಸಪೂರವಾಗಿ ದುರ್ಬಲವಾಗಿದ್ದರೂ ಅದು ಹಿಂದೆ ದೊಡ್ಡ ಕೊರಡಾಗಿದ್ದಾಗ ಕೊಡುತ್ತಿದ್ದ ಪರಿಮಳವನ್ನೇ ಈಗಲೂ ಕೊಡಲು ಶಕ್ತವಾಗಿರುತ್ತದೆ. ಈ ಪ್ರಕಾರವಾಗಿ ಪರಿಮಳವನ್ನು ನೀಡುವುದೇ ಶ್ರೀಗಂಧದ ಸ್ವಭಾವವಾಗಿರುತ್ತದೆ. ಅದು ಚಿಕ್ಕದಾಗಿ ನಾಶವಾಗುವವರೆಗೆ ಪರಿಮಳವನ್ನು ನೀಡುತ್ತಲೇ ಇರುತ್ತದೆ. ನನ್ನ ಶರೀರ ಕೂಡ ಹಾಗೆಯೇ. ಅದು ಎಷ್ಟೇ ಕ್ಷೀಣಿಸಲಿ, ಅನಾರೋಗ್ಯಕ್ಕೊಳಗಾಗಲಿ, ಮುದಿಯಾಗಲಿ, ಅದು ಚೈತನ್ಯದ ಪ್ರವಾಹವನ್ನು ಹರಿಸುತ್ತಲೇ ಇರುತ್ತದೆ. ಚೈತನ್ಯದ ಪ್ರಭಾವವನ್ನು ಯಥೇಚ್ಛವಾಗಿ ಸುರಿಸುವುದು ಅದರ ಸ್ವಾಭಾವಿಕ ಸ್ವಭಾವವಾಗಿದೆ. ಆದ್ದರಿಂದ ಆ ಶ್ರೀಗಂಧದ ಕೊರಡು ಮರದಲ್ಲಿ ಇರಲಿ ಅಥವಾ ಮರದಿಂದ ಬೇರ್ಪಟ್ಟಿರಲಿ, ಅದು ಸದಾ ಸುಗಂಧವನ್ನು ನೀಡುತ್ತಲೇ ಇರುತ್ತದೆ. ಅದೇ ಪ್ರಕಾರವಾಗಿ ಸಿದ್ಧ ಮಹಾತ್ಮರು ಜೀವಂತ ಸ್ಥಿತಿಯಲ್ಲಿರಲಿ ಅಥವಾ ಮೃತ್ಯು ಹೊಂದಿದ ಸ್ಥಿತಿಯಲ್ಲಿರಲಿ, ಅವರ ಶರೀರದಿಂದ ಚೈತನ್ಯ ಹೊರಹೊಮ್ಮುತ್ತಲೇ ಇರುತ್ತದೆ. ಹಾಗಾಗಿ ಸದ್ಗುರುವಿನ ದೇಹವನ್ನು ದಹನ ಮಾಡುವುದಿಲ್ಲ, ಅವರ ಶರೀರವನ್ನು ಸಮಾಧಿ ಮಾಡಿಡುತ್ತಾರೆ. ಹಾಗೆ ಮಾಡುವ ಉದ್ದೇಶ, ದೇಹ ಮೃತ್ಯು ಹೊಂದಿದರೂ ಅದರಿಂದ ಹೊರಹೊಮ್ಮುವ ಚೈತನ್ಯವು ವಾತಾವರಣದಲ್ಲಿ ಹರಡಿಕೊಂಡು ವರ್ಷಗಟ್ಟಲೆ ಆ ಚೈತನ್ಯ ಲಹರಿಯು ಸುತ್ತಲಿನ ವಾಯುಮಂಡಲದಲ್ಲಿ ಪಸರಿಸಿ ಉಳಿದುಕೊಳ್ಳಲಿದೆ ಎಂದು ಚೈತನ್ಯವು ನನ್ನ ಶರೀರದಿಂದ ಏಕೆ ಹೊರಹೊಮ್ಮುತ್ತಿದೆ ಎಂದು ಈಗ ನಿನಗೆ ಅರ್ಥವಾಯಿತೆ? ನಾನು ದೇಹತ್ಯಾಗ ಮಾಡಿದ ನಂತರವೂ ನನ್ನ ಶರೀರದಿಂದ ಚೈತನ್ಯ ಹೊರಹೊಮ್ಮುತ್ತಲೇ ಇರುತ್ತದೆ. ಆದರೆ ನನ್ನ ಶರೀರಕ್ಕೆ ಯಾವುದೇ ಸಮಾಧಿಯನ್ನು ನಿರ್ಮಾಣ ಮಾಡಬೇಡ. ನನ್ನ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ದಹನ ಮಾಡು. ನನಗೆ ಮಾಡಲು ಬಾಕಿ ಇರುವ ಕಾರ್ಯಗಳು ಯಾವುದೂ ಇಲ್ಲ. ನನ್ನ ಎಲ್ಲ ಚೈತನ್ಯ ಕೇವಲ ನಿನ್ನ ಮಾಧ್ಯಮದ ಮೂಲಕವೇ ಹರಿಯಲಿ ಎಂಬುದು ನನ್ನ ಇಚ್ಛೆಯಾಗಿದೆ. ನನ್ನ ಚೈತನ್ಯ ಹರಿಯುವುದಕ್ಕಾಗಿ
ಎರಡೆರಡು ಮಾಧ್ಯಮಗಳ ಅವಶ್ಯಕತೆ ಇಲ್ಲ. ನನ್ನ ಚೈತನ್ಯದ ಎರಡನೇ ಮಾಧ್ಯಮ ಈ ಶರೀರ. ನನ್ನ ಮೃತ್ಯುವಿನ ನಂತರ ನನ್ನ ದೇಹವನ್ನು ದಹನ ಮಾಡಿ ಅದನ್ನು ಸಂಪೂರ್ಣವಾಗಿ ನಷ್ಟ ಮಾಡಿಬಿಡು. ಆಗ ನನ್ನ ಚೈತನ್ಯದ ಮಾಧ್ಯಮ ನೀನೊಬ್ಬ ಮಾತ್ರ ಆಗಿ ಉಳಿಯುವೆ. ನೀನು ಈ ಪ್ರಪಂಚದಲ್ಲಿ ನನ್ನ ಚೈತನ್ಯದ ಮಾಧ್ಯಮವಾಗಬೇಕೆಂಬುದೇ ನನ್ನ ಅಂತಿಮ ಇಚ್ಛೆ. ಹೀಗೆ ಹೇಳಿ ಗುರುದೇವರು ಮೌನಿಯಾಗಿ ಬಿಟ್ಟರು. ಅವರು ಅಷ್ಟೊಂದು ದೊಡ್ಡ ವಿಷಯವನ್ನು ಎಷ್ಟೊಂದು ಶಾಂತವಾಗಿ ಸಮಾಧಾನದಿಂದ ಹೇಳಿದರು ಎಂಬುದನ್ನು ಯೋಚಿಸುತ್ತಾ ಕುಳಿತೆ. ಮರುದಿನ ಬೆಳಗ್ಗೆ ಅವರು ಏಳಲಿಲ್ಲ. ನಾನು ಅವರಿಗೆ ಏನಾಗಿರಬಹುದೆಂದು ಆಶ್ಚರ್ಯಪಟ್ಟೆ. ಅವರು ದೇಹತ್ಯಾಗ ಮಾಡಿರಲಿಕ್ಕಿಲ್ಲವಲ್ಲ. ಅವರು ಅಲುಗಾಡುತ್ತಿರಲಿಲ್ಲ. ಹಾಗೆಯೇ ಶರೀರದ ಯಾವುದೇ ವ್ಯವಹಾರ ಇದ್ದಂತಿರಲಿಲ್ಲ. ಆದರೂ ಅವರ ಇರುವಿಕೆ ನನಗೆ ಬಹಳಷ್ಟು ಆಧಾರ, ಪ್ರೋತ್ಸಾಹ ನೀಡುತ್ತಿತ್ತು. ನನ್ನ ಇಡೀ ಪ್ರಪಂಚ ಅವರಿಗೆ ಸೀಮಿತವಾಗಿತ್ತು. ಅವರು ಕಣ್ಣು ಬಿಟ್ಟಾಗ ಅದು ನನಗೆ ಸೂರ್ಯೋದಯವಾದಂತಿತ್ತು. ಅವರು ಕಣ್ಣು ಮುಚ್ಚಿದಾಗಲೆಲ್ಲ ಅದು ನನಗೆ ರಾತ್ರಿಯಾದಂತೆ ಅನಿಸುತ್ತಿತ್ತು. ಇಡೀ ಹೊತ್ತು ನನ್ನ ಪೂರ್ಣ ಗಮನ ಅವರ ಮೇಲಿರುತ್ತಿತ್ತು. ನನ್ನ ಇಡೀ ಸಂಸಾರವೇ, ಇಡೀ ಜಗತ್ತೇ ನನ್ನ ಗುರುದೇವರಾಗಿದ್ದರು. ನಾನು ಅವರ ಪಾದಗಳ ಬಳಿ ಕುಳಿತು ಅವರು ಎಷ್ಟು ಹೊತ್ತಿಗೆ ಎಚ್ಚರಗೊಳ್ಳುತ್ತಾರೆಂದು ಕಾಯುತ್ತಾ ಕುಳಿತೆ. ಪುನಃ ಅವರು ದೇಹತ್ಯಾಗ ಮಾಡಿಬಿಟ್ಟರೋ ಎಂದು ಆಶ್ಚರ್ಯಪಟ್ಟೆ. ನಾನು ಮತ್ತೊಮ್ಮೆ ವಿಚಾರ ಮಾಡತೊಡಗಿದೆ. ಒಂದು ವೇಳೆ ಅವರು ಮೃತರಾದರೆ ನಾನು ಈ ಪ್ರಪಂಚದಲ್ಲಿ ಒಬ್ಬಂಟಿಗನಾಗಿ ಬಿಡುವೆನಲ್ಲ. ಒಬ್ಬಂಟಿಗನಾಗಿ ಜೀವಿಸುವ ಉಪಯೋಗವಾದರೂ ಏನು? ನಾನು ಕೂಡ ನನ್ನ ಜೀವನ ಲೀಲೆಯನ್ನು ಸಮಾಪ್ತಗೊಳಿಸುತ್ತೇನೆ. ಅವರ ದೇಹ ದಹನ ಮಾಡಿ ಆ ಚಿತೆಗೆ ಹಾರಿ ನಾನು ಕೂಡ ಮೇಲೆ ಹೋಗಿಬಿಡುತ್ತೇನೆ. ಅಲ್ಲಿ ಅವರಿಗೆ ನನ್ನ ಅವಶ್ಯಕತೆ ಏನಾದರೂ ಇದ್ದರೆ ಅಲ್ಲಿಯೂ ಅವರ ಸೇವೆ ಮಾಡುತ್ತೇನೆ. ನಾನು ಹೊರಗೆ ಹೋಗಿ ಅಧಿಕವಾಗಿ ಕಟ್ಟಿಗೆಗಳನ್ನು ಹೆಕ್ಕಿ ತಂದು ಕೂಡಿಸಿದೆ. ನಾನು ವಿಚಾರ ಮಾಡತೊಡಗಿದ್ದೇನೆಂದರೆ, ನಾನು ದೊಡ್ಡದಾದ ಚಿತೆಯನ್ನು ತಯಾರು ಮಾಡುತ್ತೇನೆ. ಆ ಚಿತೆ 2 ದೇಹಗಳನ್ನು ದಹಿಸಿ ಬೂದಿಯಾಗುವಷ್ಟು ದೊಡ್ಡದಾಗಿರಬೇಕು. ಈ ರೀತಿಯಾಗಿ ವಿಚಾರ ಮಾಡುತ್ತಾ ನಾನು ದೊಡ್ಡ ಚಿತೆಯನ್ನು ತಯಾರು ಮಾಡಿ ಕುಟೀರಕ್ಕೆ ಹಿಂದಿರುಗಿದೆ. ನಾನು ಕುಟೀರಕ್ಕೆ ವಾಪಸ್ಸಾಗಿ ನೋಡುತ್ತೇನೆ. ಗುರುದೇವರ ಕಣ್ಣುಗಳು ತೆರೆದುಕೊಂಡಿದ್ದವು. ನನ್ನ ಸೂರ್ಯ ಉದಯಿಸಿತ್ತು. ನಾನು ಅವರನ್ನು ನೋಡಿದ ಕೂಡಲೇ ಅಳುವುದಕ್ಕೆ ಪ್ರಾರಂಭಿಸಿದೆ. ಅವರು ಹೇಳಿದರು, ಅಯ್ಯೋ ಹುಚ್ಚ, ನಾನು ಜೀವನ ಹಾಗೂ ಮೃತ್ಯುವಿಂದಾಚೆ ಇರುವೆ. ನನಗೆ ಇನ್ನು ಬದುಕಲು ಇಚ್ಛೆ ಇಲ್ಲ. ನಾನು ನಿನ್ನೊಂದಿಗೆ ಬಂಧಿತನಾಗಿದ್ದೇನೆ. ನೀನು ಎಲ್ಲಿಯವರೆಗೆ ನನಗೆ ಅನುಮತಿ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನನಗೆ ದೇಹತ್ಯಾಗ ಮಾಡಲು ಸಾಧ್ಯವಿಲ್ಲ. ನಿನ್ನ ಚಿತ್ತಶಕ್ತಿ ಎಷ್ಟೊಂದು ಸಶಕ್ತವಾಗಿದೆ ಎಂದರೆ ನೀನು ಇಚ್ಛಿಸುವವರೆಗೂ ನಾನು ಜೀವಂತವಾಗಿರಬೇಕು. ನಾನು ಹೋಗಲೇಬೇಕು. ನನಗೆ ಇನ್ನು ಬದುಕಲು ಇಷ್ಟವಿಲ್ಲ. ಆದರೆ ನೀನು ನನಗೆ ಸಾಯಲು ಬಿಡುತ್ತಿಲ್ಲ. ನೀನೇಕೆ ನನ್ನ ಮಾರ್ಗದಲ್ಲಿ ಅಡ್ಡಿಯಾಗಿ ತಡೆಯುತ್ತಿರುವೆ? ಅಯ್ಯೋ ಹುಚ್ಚ, ನನ್ನನ್ನು ಹೋಗಲು ಬಿಡು. ನಾನು ಹೇಳಿದೆ, ಸರಿ, ತಾವು ದೇಹತ್ಯಾಗ ಮಾಡಿರಿ, ಆದರೆ ನನಗೂ ಒಂದು ಅನುಮತಿ ನೀಡಿರಿ. ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಿಮ್ಮ ದೇಹದ ಅಗ್ನಿ ಸಂಸ್ಕಾರ ಮಾಡಿ ಅದೇ ಚಿತೆಯಲ್ಲಿ ನಾನು ದೇಹತ್ಯಾಗ ಮಾಡಲು ಇಚ್ಛಿಸುತ್ತೇನೆ. ನೀವಿಲ್ಲದೆ ನಾನು ಬದುಕಿರಲು ಇಷ್ಟಪಡುವುದಿಲ್ಲ. ನೀವಿಲ್ಲದೆ ನಾನು ಇದ್ದು ಏನು ಮಾಡಲಿ? ನನ್ನ ಇಡೀ ಸಂಸಾರವೇ ನೀವು. ನೀವು ಹೋದ ಮೇಲೆ ನಾನು ಇಲ್ಲಿ ಉಳಿದು ಏನು ಮಾಡಲು ಇದೆ? ನಾನು ನಿಮ್ಮ ಚೈತನ್ಯದ ಆಧಾರದಲ್ಲೇ ಜೀವಿಸುತ್ತಿರುವೆ. ನಿಮ್ಮ ಚೈತನ್ಯ ಸಮಾಪ್ತಗೊಂಡ ಕೂಡಲೇ ನನ್ನ ಆಧಾರ ಕೂಡ ಸಮಾಪ್ತಗೊಳ್ಳುವುದರಿಂದ ನಾನು ಹೇಗೆ ಬದುಕಲಿ? ಗುರುದೇವ, ದಯವಿಟ್ಟು ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಅಯ್ಯೋ ಹುಚ್ಚು ಹುಡುಗನೇ, ನನ್ನ ಚೈತನ್ಯ ನನ್ನ ದೇಹತ್ಯಾಗದ ಬಳಿಕ ಅಗ್ನಿ ದಹನದ ನಂತರ ಸಮಾಪ್ತಗೊಳ್ಳುವುದಿಲ್ಲ. ಅದು ನಿನ್ನ ಮಾಧ್ಯಮದ ಮೂಲಕ ಹರಿಯುತ್ತಿರುತ್ತದೆ. 2 ಮಾಧ್ಯಮಗಳು ಇರಲು ಸಾಧ್ಯವಿಲ್ಲ. ಕಾರಣ ನಾನು ಈ ದೇಹಕ್ಕೆ ಅಗ್ನಿ ಆಹುತಿ ಬಯಸಿ ನಿನ್ನ ಮೂಲಕ ಮಾಧ್ಯಮವಾಗಿರಲು ಇಚ್ಛಿಸಿರುವೆ. ನೀನು ಕೂಡ ದೇಹತ್ಯಾಗ ಬಯಸಿ ಅಗ್ನಿಗೆ ಆಹುತಿಯಾದರೆ
ಚೈತನ್ಯಕ್ಕೆ ಮಾಧ್ಯಮವಿಲ್ಲದೆ ಅದು ಹೇಗೆ ಹರಿಯುತ್ತಾ ಮುಂದುವರಿಯಲು ಸಾಧ್ಯ? ಇಷ್ಟೊಂದು ವರ್ಷಗಳ ನನ್ನ ತಪಸ್ಸು, ನಿನಗೆ ನಾನು ಒಪ್ಪಿಸಿರುವ ಶಕ್ತಿ ಇವೆಲ್ಲ ನಷ್ಟವಾಗಿ ನಾಶವಾಗಿ ಹೋಗುತ್ತವೆ. ನಾನು ನಿನಗೆ ಒಪ್ಪಿಸಿರುವುದೆಲ್ಲ ನನ್ನದಲ್ಲ. ಆ ಚೈತನ್ಯವನ್ನು ಕಾಪಾಡಿಕೊಂಡು ಬರುವಲ್ಲಿ ನನ್ನ ಯೋಗದಾನವಿರುವುದು ಸತ್ಯ. ಆದರೆ ಅದು ನನ್ನ ಗುರುದೇವರು ನನಗೆ ನೀಡಿದ ಪ್ರಸಾದ. ನನ್ನ ಗುರುದೇವರ ಪ್ರಸಾದವನ್ನು ನೀನೇಕೆ ನಷ್ಟ ಮಾಡುತ್ತಿರುವೆ? ಅಯ್ಯೋ ಮೂರ್ಖ, ನೀನು ಪಡೆದ ಪ್ರಸಾದವನ್ನು ಇತರರಿಗೆ ಹಂಚುವ ಬದಲು ನೀನು ಅದನ್ನು ನಾಶ ಮಾಡಲು ಇಚ್ಛಿಸುತ್ತಿರುವೆಯಾ? ನೀನು ಪಡೆದ ಚೈತನ್ಯವು ಹಂಚುವುದಕ್ಕೋಸ್ಕರ ಇರುವಂತಹದ್ದು. ಅದನ್ನು ಹಂಚುವ ಕರ್ತವ್ಯ ನಿನ್ನದು. ನಿನ್ನ ಮೇಲೆ ಇಟ್ಟ ವಿಶ್ವಾಸವನ್ನು ಏಕೆ ಮುರಿಯುತ್ತಿರುವೆ? ನಿನ್ನ ಶರೀರವನ್ನು ನಾಶ ಮಾಡಿಕೊಳ್ಳುವ ಅಧಿಕಾರ ನಿನಗೆ ಇಲ್ಲವೇ ಇಲ್ಲ. ನೀನು ಈಗಾಗಲೇ ಅದನ್ನು ನನಗೆ ಸಮರ್ಪಿಸಿರುವುದರಿಂದ ಈಗ ನಿನ್ನ ಶರೀರದ ಮೇಲಿನ ಅಧಿಕಾರ ನನ್ನಲ್ಲಿದೆ. ನನ್ನ ಇಚ್ಛೆಯಂತೆ ನಿನ್ನ ಶರೀರವನ್ನು ಉಪಯೋಗಿಸಿಕೊಳ್ಳುವೆ. ನನ್ನ ಸಂಪತ್ತನ್ನು ನಷ್ಟ ಮಾಡುವ ಎದೆಗಾರಿಕೆ ತೋರಿಸಬೇಡ. ಹುಷಾರು, ನಿನ್ನ ಶರೀರ ಇನ್ನೂ ನಿನ್ನದಲ್ಲ, ಅದು ನನ್ನ ಸಂಪತ್ತಾಗಿದೆ. ಗುರುವಿನ ಸಂಪತ್ತು ಶಿಷ್ಯನೇ ಆಗಿರುತ್ತಾನೆ. ಹಾಗೆಯೇ ಆ ಸಂಪತ್ತಿನ ಮೇಲಿನ ಅಧಿಕಾರ ಗುರುವಿಗೆ ಮಾತ್ರ ಇರುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗೋಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.